ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ನಾನು ಆಗಲೇ ಬೆಳಿಗ್ಗೆ ಲೈವ್ ಬಂದಿದ್ದೆ. ಬರ್ಡ್ಸ್ ಎಲ್ಲ ಟಾಸಿಗೆ ಹೋಗಿದ್ದಾವೆ ಅಂತ ತಿಳಿಸಿದ್ದೆ ನಾನು. ಇವಾಗ ಬರ್ಡ್ಸ್ ಎಲ್ಲ ಬರೋ ಟೈಮ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಟ್ರೇಯಲ್ಲಿ ಕಾಳೆಲ್ಲ ಹಾಕಿಟ್ಟಿದ್ದೀನಿ ಮತ್ತು ನೀರು ಕೂಡ ರೆಡಿ ಇದೆ. ಇವಾಗ ಸದ್ಯಕ್ಕೆ ಟೈಮ್ ಎಷ್ಟಾಗಿದೆ ಅಂದರೆ 10:11 ಆಗಿದೆ. ನೀವು ಇಲ್ಲಿ ನೋಡ್ಬೋದು 10:11 ಆಗಿದೆ ಟೈಮ್. ಈಗ 10:15 10:20ಗೆಲ್ಲ ಬರ್ಡ್ ಬರ್ಬೋದು ಅಂತ ಅನಿಸುತ್ತೆ. ಆ ಕಡೆ ನಮ್ಮ ಸರ್ ಬರ್ಡ್ಸ್ ಎಲ್ಲ ಆಗಲೇ ಟ್ರ್ಯಾಪ್ ಆಗಿದ್ದಾವೆ, ರೀಚ್ ಆಗಿಬಿಟ್ಟಿದ್ದಾವೆ ಮನೆಗೆಲ್ಲ. ಅಲ್ಲಿಂದ ಈ ಕಡೆ ನನಗೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಬರ್ಡ್ಸ್ ಬರೋಕ್ಕೆ. ಅವ್ರ ಬರ್ಡ್ಸ್ ಎಲ್ಲ 10 o'clock ಟ್ರ್ಯಾಪ್ ಆಗಿದ್ದಾವೆ. ನೋಡೋಣ ಫ್ರೆಂಡ್ಸ್, ಇನ್ನೊಂದು 10 ನಿಮಿಷ ಒಳಗಡೆ ಬರ್ಡ್ ಬರ್ಬೋದು. ಬರ್ಡ್ಸ್ ಬರೋಕ್ಕಿಂತ ಮುಂಚೆ ನಾನು ಈ ಟ್ರೇನ ಮತ್ತು ಡ್ರಿಂಕರ್ನ ಒಳಗಡೆ ಇಟ್ಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಡ್ರಿಂಕರ್ನ ಇಟ್ಟಿದ್ದೀನಿ. ಕಾಳು ಕೂಡ ಟ್ರೇಯಲ್ಲಿ ಇದ್ದಾವೆ. ಈಗ ಇನ್ನೇನು ಉಳಿದಿಲ್ಲ, ಬರ್ಡ್ಸ್ ಬರೋಕ್ಕೆ ಕಾಯಬೇಕಷ್ಟೆ. ಟೋಟಲಾಗಿ 8 ಬರ್ಡ್ಸ್ ನಾನು ಹಾಕಿರೋದೀಗ. ಫ್ರೆಂಡ್ಸ್, ಈಗ ಹೊರಗಡೆ ಕ್ಲೈಮೇಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಲ್ಲಿ ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಫುಲ್ಲು ಮೋಡ ಇತ್ತು, ಸೂರ್ಯನೇ ಹುಟ್ಟಿದಿಲ್ಲ. ಈಗ ಸ್ವಲ್ಪ ನೋಡ್ಬೋದು ಸೂರ್ಯ ಹುಟ್ಟಿದ್ದಾನೆ ಇಲ್ಲಿ, ಮತ್ತೆ ಮುಚ್ಚೋಗುತ್ತೆ ಕ್ಲೌಡ್ಸಲ್ಲಿ. ಈ ವರ್ಷ ಕ್ಲೈಮೇಟೆಲ್ಲ ಯಾಕೋ ಹೆಚ್ಚು ಕಡಿಮೆ ಆಗ್ತಾಯಿದೆ ಇದೇ ಥರ. ಈಗ ಬನ್ನಿ ಫ್ರೆಂಡ್ಸ್, ಟ್ರ್ಯಾಪ್ ಡೋರ್ ಕೂಡ ಓಪನ್ ಮಾಡಿ ಇಡ್ತೀನಿ ನಾನು. ನೋಡಿ, ಟ್ರ್ಯಾಪ್ ಡೋರ್ ಕೂಡ ಓಪನ್ ಮಾಡಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಕರೆಕ್ಟಾಗಿ ಪ್ಲೇಸ್ ಆಗಿಬಿಟ್ರೆ ಬರ್ಡ್ಸ್ ಸೆಂಟ್ರಿಂದನೇ ಹೋಗ್ತವೆ. ಯಾವಾಗಲೂ ಬರ್ಡ್ಸ್ನೆಲ್ಲ ನಾನು ಸಿಂಗಲಾಗಿ ಟಾಸ್ ಮಾಡಿದ್ದೆ. ಈ ಸತೆ ನಾನು ಗ್ರೂಪ್ ಟಾಸ್ ಮಾಡಿದ್ದೀನಿ. ನಮ್ಮ ಕ್ಲಬ್ಬಲ್ಲಿರೋ ಟಾಪ್ ಫ್ಯಾನ್ಸಿಯರ್ಸ್ ಜೊತೆ ನನ್ನ ಬರ್ಡ್ಸ್ ಎಲ್ಲ ರಿಲೀಸ್ ಆಗಿದ್ದಾವೆ. ಫ್ರೆಂಡ್ಸ್, ನಾನು ಬರ್ಡ್ಸ್ ಎಲ್ಲ ರೀಚ್ ಆಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ಬರ್ಡ್ಸ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ದವು ಅಂತ ತೋರಿಸಿದ್ದಾರೆ, ಮತ್ತು ರಿಲೀಸ್ ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ. ಈಗ ಬನ್ನಿ ಫ್ರೆಂಡ್ಸ್, ನನ್ನ ಬರ್ಡ್ಸ್ ಎಲ್ಲ ಬರೋ ಟೈಮ್ ಆಗಿದೆ. ನೋಡೋಣ. ನಂದು ಕ್ಯಾಮ್ರಾ ಎಲ್ಲ ಇದೇ ಡೈರೆಕ್ಷನಲ್ಲಿ ಇರಬೇಕು. ಬರ್ಡ್ಸ್ ಹೀಗೆ ಬರ್ತವೆ, ಇಲ್ಲಾಂದರೆ ಹೀಗೆ ಬರ್ತವೆ, ಇಲ್ಲಾಂದರೆ ಇಲ್ಲೇ ಬರ್ಬೋದು. ನೋಡೋಣ ಬರ್ಡ್ಸ್ ಹೇಗೆ ಬರ್ತವೆ ಅನ್ನೋದು. ಇದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಯಾಕಂದರೆ ಪ್ರತಿ ಸತಿ ನಾನು ಬರ್ಡ್ಸ್ನ ರಿಲೀಸ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಈಗ ಫಸ್ಟ್ ಟೈಮು ಬರ್ಡ್ಸ್ ಹೇಗೆ ಬರ್ತವೆ ಅನ್ನೋದು ಕ್ಯೂರಿಯಾಸಿಟಿ ಭಾಳ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಕ್ಲೈಮೇಟ್ ಇನ್ನೂ ಕ್ಲಿಯರ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಒಂದು ಕೈಟ್ ಇಲ್ಲಿ ರೌಂಡ್ ಹೊಡಿತಾ ಇದೆ. ಇವೆಲ್ಲ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ಲೈನಿಗೆ ಬರೋ ಬರ್ಡಿಗೆಲ್ಲ ಯಾವ್ದು ವೀಕ್ ಇರುತ್ತೆ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಈಗ ಬರ್ಡ್ಸ್ ಎಲ್ಲ ಸುಸ್ತಾಗಿ ಬರ್ತವೆ. ಇವು ಹದ್ದುಗಳು ಮತ್ತು ಇವು ಕೈಟಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಲ್ಲೋ ಅಟ್ಯಾಕ್ ಮಾಡ್ತಾ ಇದೆ ಅದು.
ಫ್ರೆಂಡ್ಸ್, ಆ್ಯಕ್ಚುಲಿ ಏರ್ ಡಿಸ್ಟೆನ್ಸ್ 165ಕ್ಕಿಂತ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಎಕ್ಸಾಕ್ಟಾಗಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಅನ್ನೋದು ಲೊಕೇಶನ್ ಗೊತ್ತಿಲ್ಲ. ಆ ಪಾಯಿಂಟಿಂದ ನನ್ನ ಮನೆಗೆ ನಾನು ಲೈನ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಏರ್ ಡಿಸ್ಟೆನ್ಸ್ ಆಗ್ಬೋದು ಅಂತ. ಫ್ರೆಂಡ್ಸ್, ಇನ್ನು 2 ವರ್ಡ್ ಬರೋದಿದೆ. ಒಂದು ಮ್ಯಾಚು, ಇನ್ನೊಂದು ವೀರ. 2 ರೆಡ್ ಬರ್ಡ್, ಅವೆರಡು ಬರೋದಿದೆ. ಇಲ್ಲಿ ನೋಡಿ ರಾಕಿ ಕೂತ್ಕೊಂಡಿದ್ದಾನೆ, ಮತ್ತು ಇಲ್ಲಿ ರೂಸಿ, ಮತ್ತು ಅದರ ಗಂಡು ರ್ಯಾಂಬೋ. ಇಲ್ಲಿ ಗೇಲ್, ಇದು ಡರ್ಬಿನಂದು ದೇವಿ. ಟೋಟಲ್ ಆಗಿ 6 ಬರ್ಡ್ ಬಂದಿದ್ದಾವೆ. ಅಲ್ಲೊಂದು ಪೆಪ್ಪಿ, ಆ ಪೆಪ್ಪಿದ ಜೋಡಿ ಆಗಿದೆ ಹೆಣ್ಣದು, ಅದನ್ನ ಕಳಿಸಿಲ್ಲ, ನನ್ನ ಲೈನಿಗೆ ಹಾಕಿದ್ದಿಲ್ಲ. ಸಿಂಗಲ್ ಆಗಿ ಬಂದಿದ್ದೆ ಪೆಪ್ಪಿ ಮಾತ್ರ ಭಾಳ ಹೈಟಾಗಿ ಬಂತು ಮತ್ತು ಶಾರ್ಪಾಗಿ ಲ್ಯಾಂಡ್ ಆಯಿತು. ಅದನ್ನ ಕವರ್ ಮಾಡೋಕ್ಕಾಗಿಲ್ಲ ನನಗೆ. ಆದಷ್ಟು ಸ್ವಲ್ಪ ವೀಡಿಯೋ ಕವರ್ ಮಾಡಿದ್ದೀನಿ.